ಇತಿಹಾಸ ಅಂತಂದ್ರೆ ಈ ದೇಶದ ಬ್ರಾಹ್ಮಣ ಸಂಸ್ಕೃತಿಗೂ ಈ ದೇಶದ ಶ್ರಮಣ ಸಂಸ್ಕೃತಿಗೂ ನಡೆದಂತ ಮಾರಣಾಂತಿಕ ಯುದ್ಧ. ಬ್ರಾಹ್ಮಣ ಮತ್ತು ಶ್ರಮಣ ಎರಡು ಪರಸ್ಪರ ವಿರುದ್ಧವಾದಂಥದ್ದು. ಒಂದು, ತಾವು ಮಾತ್ರ ಶ್ರೇಷ್ಠರು, ಉಳಿದವರೆಲ್ಲರೂ ಗುಲಾಮರು. ಬ್ರಾಹ್ಮಣರ ಸಮುದಾಯದ ಮಹಿಳೆಯರನ್ನು ಒಳಗೊಂಡಂತೆ ಉಳಿದ ಇಡೀ ಸಮುದಾಯ ಭೂಸುರರಾದ ನಮ್ಮನ್ನ ಸೇವೆ ಮಾಡಬೇಕು, ಗುಲಾಮರಾಗಿರಬೇಕು. ಗುಲಾಮಿತನ ಹೇಳುವಂತಹ ಆ ಗುಲಾಮಿತನವನ್ನ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಸಾಂಸ್ಥಿಕವಾಗಿ ಕಳೆದ 3000 ವರ್ಷದಿಂದ ಬೆಳೆದಂಥ ಬ್ರಾಹ್ಮಣ ಸಂಸ್ಕೃತಿ ಒಂದು ಕಡೆ. ಮತ್ತೊಂದು ಕಡೆ ನಾವೆಲ್ಲರೂ ಸಮಾನರು, ಹುಟ್ಟಿನಿಂದ ನಾವೆಲ್ಲರೂ ಸಮಾನರು. ನಾವು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಹೆಣ್ಣು ಗಂಡು ಅಲ್ಲದ ನನ್ನ ಆಯ್ಕೆಯ ಮತ್ತೊಂದು ಲಿಂಗ ಆಗಿರ್ಬೋದು, ನಾವು ವ್ಯಕ್ತಿಗಳು, ಹುಟ್ಟಿನಿಂದ ನಾವೆಲ್ಲರೂ ಸಮಾನರು. ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮೆಲ್ಲರಿಗೂ ಕೂಡ ಸಮಾನವಾದಂಥ ಪಾಲಿರಬೇಕು ಅಂತ ಸಮಾನತೆಯನ್ನೇ ಉಸಿರಾಗಿ ಬದುಕಿದಂಥ, ಸಮಾನತೆಯ ಸಂಸ್ಕೃತಿ, ಸಮಾನತೆಯ ರಾಜಕೀಯ, ಸಮಾನತೆಯ ಸಂಸ್ಥೆಗಳನ್ನು ಬಿತ್ತುವ ಪ್ರಯತ್ನ ಮಾಡಿದಂಥ ಶ್ರಮಣ ಸಂಸ್ಕೃತಿ. ಇವೆರಡರ ನಡುವೆ ಇತಿಹಾಸದ ಉದ್ದಕ್ಕೂ ಕೂಡ ದೊಡ್ಡ ದೊಡ್ಡ ಸಮರಗಳು ನಡೆದಿದ್ದಾವೆ. ಅದಕ್ಕೆ ಅಂಬೇಡ್ಕರ್ ಅವರು ಅವರ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅನ್ನೋ ಬೃಹತ್ ಗ್ರಂಥವನ್ನು ಬರೆದಾಗ ಭಾರತದ ಇತಿಹಾಸವನ್ನು 3 ಭಾಗವಾಗಿ ನೋಡ್ತಾರೆ. ಬುದ್ಧ ಪೂರ್ವ ಭಾರತ, ಬುದ್ಧನ ಭಾರತ ಮತ್ತು ಬುದ್ಧಾನಂತರದ ಭಾರತ. ಬುದ್ಧ ಪೂರ್ವ ಭಾರತದಲ್ಲಿ ಅರಾಜಕತೆ, ಹಿಂಸಾಚಾರ, ಗುಲಾಮಿ, ವರ್ಣಾಶ್ರಮ ಪದ್ಧತಿಗಳಿದ್ವು. ಬುದ್ಧ ಇದನ್ನ ಪ್ರಶ್ನೆ ಮಾಡಿದ. ಪ್ರಶ್ನಿಸದೆ ಏನನ್ನು ಒಪ್ಕೊಳ್ಬೇಡಿ ಅಂತ ಅಂದ್ಬಿಟ್ಟು ಬುದ್ಧ ಹೇಳಿದಂತ ಅತಿ ದೊಡ್ಡ ಸಂದೇಶ. ಯಾಕಂದ್ರೆ ದೊಡ್ಡವರಲ್ವಾ, ಅವ್ರು ಹೇಳಿರೋದು ನಿಜನೇ ಇರಬೇಕು. ದೇವರಲ್ವಾ, ಅವ್ರು ಹೇಳಿದ ಮೇಲೆ ಸತ್ಯನೇ ಇರಬೇಕು. ರಾಜ ಅಲ್ವಾ, ಅವ್ರು ಹೇಳಿದ್ದನ್ನ ಪ್ರಶ್ನೆ ಮಾಡ್ದಿರೋ ಒಪ್ಕೋಬೇಕು. ಮಠಾಧೀಶರಲ್ವಾ, ಅವ್ರು ಹೇಳಿದ್ಮೇಲೆ ಅದು ನಿಜನೇ ಇರಬೇಕು. ಮೋದಿ ಅಲ್ವಾ, ಅವ್ರು ಮಾಡ್ತಿರೋದೆಲ್ಲ ಸತ್ಯನೇ ಇರಬೇಕು. ಪ್ರಧಾನ ಮಂತ್ರಿ ಅಲ್ವಾ. ಈ ತರ ಯಾವುದನ್ನು ಕೂಡ ಪ್ರಶ್ನಿಸದೆ ಒಪ್ಪಬೇಡಿ. ಎಲ್ಲವನ್ನೂ ಪ್ರಶ್ನಿಸಿ, ನನ್ನನ್ನು ಪ್ರಶ್ನಿಸಿ. ಈಗ ನಾನೇನು ಭಾಷಣ ಮಾಡ್ತಿದ್ದೀನಿ ಇದನ್ನು ಒಪ್ಕೋಬೇಡಿ. ನನ್ನನ್ನು ಮಾತ್ರ ಅಲ್ಲ, ಸಿದ್ದರಾಮಯ್ಯನ್ನು ಒಪ್ಕೋಬೇಡಿ, ನರೇಂದ್ರ ಮೋದಿಯನ್ನು ಒಪ್ಕೋಬೇಡಿ, ಯಾವ ಮಠಾಧೀಶರನ್ನು ಒಪ್ಕೋಬೇಡಿ. ಇದು ಬುದ್ಧ ಹೇಳಿದಂಥ ಅತಿ ಮುಖ್ಯವಾದಂಥ ವಿಷಯ. ಯಾಕಂದ್ರೆ ನಮ್ಮ ದೇಶದ ಇತಿಹಾಸದಲ್ಲಿ ಬ್ರಾಹ್ಮಣಶಾಹಿ ಆಗಿರ್ಬೋದು, ಆನಂತರ ಭಾಗದಿಂದ ಬಂದಂಥ ಬ್ರಿಟಿಷರಾಗಿರ್ಬೋದು, ಸಂಖ್ಯೆನಲ್ಲಿ ಬಹಳ ಸಣ್ಣವರೇ ಇದ್ದಿದ್ದು. ಬ್ರಿಟಿಷರ ಇತಿಹಾಸವನ್ನೇ ನೀವು ನೋಡೋದಾದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅಖಂಡ ಭಾರತದ ಒಟ್ಟು ಜನಸಂಖ್ಯೆ 30 ಕೋಟಿ. ಭಾರತದ 250 ವರ್ಷಗಳ ಕಾಲ ಏನು ಬ್ರಿಟಿಷರು ಆಳಿದ್ರು, ಅವರ ಯಾವ ಕಾಲಘಟ್ಟದಲ್ಲೂ 17,000ಗಿಂತ ಬಿಳಿ ಸೈನಿಕರು ಇರಲಿಲ್ಲ. ಆದರೂ ಅಲ್ಪಸಂಖ್ಯಾತ ಬ್ರಿಟಿಷರು ಬಹುಸಂಖ್ಯಾತ ಭಾರತೀಯರನ್ನ ಸುಲಿಗೆ ಮಾಡಿದ್ರು, ದರೋಡೆ ಮಾಡಿದ್ರು. ಅದೇ ರೀತಿ ಈ ದೇಶದ ಬ್ರಾಹ್ಮಣಶಾಹಿಗಳು ಯಾವತ್ತಿಗೂ ಕೂಡ ಈ ದೇಶದ ಜನಸಂಖ್ಯೆ 1.5 ಇಂದ 2%ಗಿಂತ ಜಾಸ್ತಿ ಇರಲಿಲ್ಲ. ಆದರೆ 98% ಜನರನ್ನ ಸಾವಿರಾರು ವರ್ಷಗಳ ಕಾಲ ಶೋಷಣೆ ಮಾಡ್ಕೊಡ್ತಾನೆ ಬಂದ್ರು, ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು? ಸೈನಿಕರನ್ನ ಇಟ್ಕೊಂಡು ಮಾಡಿದ್ದಲ್ಲ. ಇದು ಸಾಂಸ್ಕೃತಿಕ ಗುಲಾಮಗಿರಿಯನ್ನ ನಮ್ಮಲ್ಲಿ ಹುಟ್ಟು ಹಾಕಿದ್ರು. ಸಾಂಸ್ಕೃತಿಕ ಗುಲಾಮಗಿರಿ ಅಂದ್ರೆ ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು. ಹಿರಿಯರಾದ್ರೆ, ದೊಡ್ಡವರಾದ್ರೆ, ಅಧಿಕಾರದಲ್ಲಿರೋರಾದ್ರೆ, ಮಠಾಧೀಶರಾದ್ರೆ, ದೇವರ ಪ್ರತಿನಿಧಿಗಳಾದ್ರೆ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ನಂಬಿಕೊಳ್ಳೋದು ರೀತಿಯ ಸಿದ್ಧಾಂತವನ್ನ ನಮ್ಮ ತಲೆಯಲ್ಲಿ ಬಿತ್ತಿದ್ರು. ನಮ್ಮ ಬಗ್ಗೆ ನಮ್ಗೇನೆ ಅತ್ಯಂತ ಕೀಳರಿಮೆಯನ್ನ ಹುಟ್ಟಾಕಿದ್ರು. ಹೀಗಾಗಿ ಪ್ರಶ್ನಿಸುವುದು ಎಷ್ಟು ಮುಖ್ಯ ಅಂದ್ರೆ, ಮೊದಲನೇದಾಗಿ ನಮ್ಮನ್ನ ಶೋಷಣೆ ಮಾಡೋರ ಸುಳ್ಳುಗಳನ್ನ ಬಯಲುಗೊಳಿಸುತ್ತೆ. ಎರಡನೇದು, ನಮ್ಮ ಬಗ್ಗೆ ನಮಗಿರುವ ಕೀಳರಿಮೆಯನ್ನ ತೆಗೆದುಹಾಕಿ ನಮಗೆ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೆ. ಅದಾಗಬೇಕು ಅಂತಂದ್ರೆ ನಾವು ನಮ್ಮನ್ನು ಅರಿಯಬೇಕು, ನಮ್ಮ ಇತಿಹಾಸವನ್ನು ಅರಿಯಬೇಕು, ಸುಳ್ಳು ಇತಿಹಾಸವನ್ನು ಬಯಲುಗೊಳಿಸಬೇಕು. ಅಂತ ಬಹುದೊಡ್ಡ ಕಾರ್ಯಕ್ರಮ, ಅಂತ ಬಹುದೊಡ್ಡ ಆಶಯ ಈ ಅಂಬೇಡ್ಕರ್ ಪುಸ್ತಕ ಮೇಳಕ್ಕೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಹೀಗಾಗಿ ಈ ಪರಿಕಲ್ಪನೆ ಅತ್ಯಂತ ಅಸಾಧಾರಣವಾದದ್ದು. ಮನೆಗಳಲ್ಲಿ ಅಂಬೇಡ್ಕರ್ ಅವರನ್ನ ಬಿತ್ತಿದಾಗ ಮನಸ್ಸಿನಲ್ಲಿ ನಾವು ಅಂಬೇಡ್ಕರ್ ಅಂದ್ರೆ ಪ್ರಜಾತಂತ್ರ, ಅಂಬೇಡ್ಕರ್ ಅಂದ್ರೆ ಅರಿವು ಅಂತ ನಾವು ಹಾಡು ಹೇಳ್ತೀವಿ. ಅಂಬೇಡ್ಕರ್ ಅಂದ್ರೆ ಪ್ರಜಾತಂತ್ರ, ಎಲ್ಲರೂ ಸಮಾನರು, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಪ್ರಜಾತಂತ್ರ ಅಂತಂದ್ರೆ ಅಂಬೇಡ್ಕರ್, ಮತ್ತು ಅಂಬೇಡ್ಕರ್ ಹೇಳುವ ಪ್ರಜಾತಂತ್ರ ಅಂತಂದ್ರೆ ಕೇವಲ ರಾಜಕೀಯ ಪ್ರಜಾತಂತ್ರ ಅಲ್ಲ. ಸೋಷಿಯಲ್ ಡೆಮಾಕ್ರಸಿ ಇಲ್ಲದಿರ ಪೊಲಿಟಿಕಲ್ ಡೆಮಾಕ್ರಸಿಗೆ ಯಾವ ಅರ್ಥವೂ ಇಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್.
ಸಾಮಾಜಿಕ ಪ್ರಜಾತಂತ್ರ ಅಂದ್ರೆ ಸಮಾಜದಲ್ಲಿರುವ ಸಂಸ್ಥೆಗಳೇನಿದಾವೆ ಬಂಡವಾಳಶಾಹಿ ಬ್ರಾಹ್ಮಣಶಾಹಿ ಇದು ನಾಶವಾಗಿ ಅದು ನಮ್ಮಲ್ಲಿ ಬಿತ್ತಿರುವ ಬಡವ ಶ್ರೀಮಂತ ಬ್ರಾಹ್ಮಣ ದಲಿತ ಗಂಡು ಹೆಣ್ಣು ಅಥವಾ ಮತ್ತೊಂದು ಈ ಎಲ್ಲ ಶೋಷಣೆಯನ್ನು ಕೂಡ ನಿರಾಕರಿಸುವ ಸ್ವಾತಂತ್ರ್ಯ. ಈ ಪ್ರಜಾತಂತ್ರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಅಂಬೇಡ್ಕರ್ ಭಾರತವನ್ನ ಅರಿತ ರೀತಿಯನ್ನ, ಅಂಬೇಡ್ಕರ್ ನಮ್ಮ ಶತ್ರುಗಳನ್ನ ವಿವರಿಸಿದ ರೀತಿಯನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಪುಸ್ತಕ ಹೆಂಗೆ ಅರ್ಥ ಮಾಡ್ಕೋತೀವಿ ಅದನ್ನ? ಯಾಕಂದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಏನನ್ನೂ ಹೇಳ್ಕೊಡೋದಿಲ್ಲ. ಶಾಲಾ ಕಾಲೇಜುಗಳಿರುವುದೇ ನಮ್ಮನ್ನ ಆಳುವ ವರ್ಗದ ವಿಷಯಗಳನ್ನ ಪ್ರಶ್ನಿಸದೆ ಒಪ್ಪಿಕೊಳ್ಳುವುದಕ್ಕೋಸ್ಕರನೇ ಸಿಲೆಬಸ್ಗಳಂತ ಮಾಡಿರ್ತಾರೆ. ಅದಕ್ಕೆ ಪಾಶ್ಚಿಮಾತ್ಯ ಶಿಕ್ಷಣ ಶಾಸ್ತ್ರನೊಬ್ಬ ನಾವು ವಿಮೋಚನೆ ಆಗಬೇಕು ಅಂತಂದ್ರೆ ಡಿಸ್ಕೂಲಿಂಗ್ ದ ಸೊಸೈಟಿ ಆಗಬೇಕು ಅಂತಂದು. ನಮ್ಮ ಸ್ಕೂಲಿಂಗ್ ಇದೆಯಲ್ಲ, ಸ್ಕೂಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ವತಂತ್ರವಾಗಿ ಆಲೋಚನೆ ಮಾಡುವ ವಿಷಯಗಳನ್ನ ಆಳುವ ವರ್ಗದ ವಿಷಯಗಳಿಗೆ ಬಗ್ಗಿಸುವುದು. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸರಿ, ಯಾವುದು ತಪ್ಪು ಅಂತೇಳಿ ಆಳುವ ವರ್ಗದ ವಿವೇಚನೆಯನ್ನು ನಮ್ಮ ತಲೆಯಲ್ಲಿ ತುಂಬುವುದು. ನಾವು ಆಳುವ ವರ್ಗದ ವಿವೇಚನೆಯನ್ನು ಪ್ರಶ್ನಿಸಬೇಕು ಅಂತಂದ್ರೆ ನಮ್ಮ ಶಿಕ್ಷಣದಲ್ಲಿ ಇಲ್ಲದಿರುವ ಚಳುವಳಿಗಳಲ್ಲಿ ಬದುಕಿನಲ್ಲಿ ಇರುವ ಅಂಬೇಡ್ಕರ್ ಅವರಂತೂ ಕೊಟ್ಟಿರುವ ಪ್ರಶ್ನೆಗಳನ್ನ ಕಲ್ತ್ಕೋಬೇಕು. ಲರ್ನಿಂಗ್ ಆಗಬೇಕು, ಅಂಬೇಡ್ಕರ್ನ ಲರ್ನ್ ಮಾಡ್ಕೋಬೇಕು. ಆ ಪ್ರಕ್ರಿಯೆಗೂ ಕೂಡ ಪುಸ್ತಕಗಳು, ಶೈಕ್ಷಣಿಕವಾದಂಥ ಸಾಧನಗಳು ಅಂತ ಒಂದು ಪ್ರಮುಖವಾದ ಪರಿಕಲ್ಪನೆಯೊಂದಿಗೆ ಈ ಒಂದು ಪುಸ್ತಕ ಮೇಳ ಮಾಡ್ತಿರೋದಕ್ಕೆ ನಿಮಗೆ ಅಭಿನಂದನೆಗಳು. ನಾನು 2 ವಿಷಯಗಳನ್ನು ಮಾತ್ರ ಪ್ರಧಾನವಾಗಿ ನಿಮ್ಮ ಜೊತೆ ಪ್ರಸ್ತಾಪ ಮಾಡಬೇಕು ಅಂತಿದ್ದೀನಿ. ಮೊದಲನೇದು, ಕಳೆದ 20-30 ವರ್ಷಗಳಿಂದ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿದೆ. ಚೆಗುವಾರ ಯಾವ ರೀತಿ ಎಲ್ಲರ ಬನಿಯನ್ ಮೇಲೆ, ಚೆಗುವಾರ ಯಾರು ಅಂತಾನೂ ಗೊತ್ತಿರೋದಿಲ್ಲ, ಬನಿಯನ್ ಮೇಲೆ ಒಂದು ಫ್ಯಾಷನ್ ಆಗಿ ನಾವು ಹಾಕೊಳ್ತಿದೀವೋ, ಎಲ್ಲರೂ ಅಂಬೇಡ್ಕರ್ ದಿನಾಂಕವನ್ನ ಎಸ್ಪೆಷಲಿ ಏಪ್ರಿಲ್ 14 ಅಕ್ಟೋಬರ್ 14 ಡಿಸೆಂಬರ್ 26 ನಾವು ಆಚರಿಸ್ತೀವಿ. ಯಾತಕ್ಕಾಗಿ, ಯಾಕೆಲ್ಲರೂ ಆಚರಿಸ್ತಾರೆ? ಯಾರು ಅಂಬೇಡ್ಕರ್ ಅವರ ಪರಮ ವೈರಿಗಳು, ಯಾರು ಅಂಬೇಡ್ಕರ್ ಅವರ ಪರಮ ಶತ್ರುಗಳು, ಅವರುಗಳು ಕೂಡ ಅಂಬೇಡ್ಕರ್ನ ಇವತ್ತು ತಪ್ಪುಗೊಳ್ತಾ ಇದ್ದಾರೆ. ಹೀಗಾಗಿ ಇದರ ಹಿಂದಿರುವ ಹುನ್ನಾರಾಯರು ಯಾರು ಶತ್ರುಗಳು, ಇದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಸಾಮಾನ್ಯ ಜನರ ಬಿಟ್ಟರೆ ಆಳುವ ವರ್ಗದಲ್ಲಿ 2 ವಿಧ. ಒಂದು ಅಂಬೇಡ್ಕರ್ನ ಸೋಲಿಸಿದವರು, ಸೋಲಿಸುತ್ತಿರುವವರು. 2ನೇದು ಅಂಬೇಡ್ಕರ್ನವ್ರನ್ನ ಸಾಯಿಸಿದವರು ಮತ್ತು ಸಾಯಿಸುತ್ತಿರುವವರು. ಸಂವಿಧಾನ ಬಂದು 77 ವರ್ಷಗಳಾದರೂ ಕೂಡ ನಮ್ಮ ದೇಶದಲ್ಲಿ ಜಾತಿ, ವರ್ಗ, ಎಲ್ಲ ಬಗೆಯ ಅಸಮಾನತೆಗಳು ತಾಂಡವವಾಡ್ತಿರೋದಕ್ಕೆ ಕಾರಣ ಅಂಬೇಡ್ಕರ್ನ ಸೋಲಿಸಿದ ಎಲ್ಲ ಸರ್ಕಾರಗಳು ಕಾರಣ. ಅದರಲ್ಲಿ ಪ್ರಧಾನವಾಗಿ ಕಾಂಗ್ರೆಸ್ಸು ಇದೆ, ಕಳೆದ 11 ವರ್ಷದಿಂದ ಆಳ್ವಿಕೆ ಮಾಡ್ತಿರೋ ಬಿಜೆಪಿನೂ ಇದೆ. ಆದರೆ ಅದರ ಜೊತೆಗೆ ಕಳೆದ